ಅವಮಾನಕ್ಕೆ ಒಳಗಾಗಿದ್ದ ಎಎಸ್ಪಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ರ. ಎಲೆಕ್ಷನ್ಗೆ ನಿಲ್ತಾರಂತೆ ಎಎಸ್ಪಿ ನಾರಾಯಣ ಭರಮನಿ. ಸಿದ್ದರಾಮಯ್ಯನವರು ಕೈ ಎತ್ತಿದ್ದಕ್ಕೆ ಕೆಲಸ ಬಿಡ್ತಾ ಇದ್ದೀನಿ ಅಂತ ಹೇಳಿದಾಗಲೇ ಒಂದಷ್ಟು ಜನ ಹೇಳಿದ್ರು. ಎಲೆಕ್ಷನ್ಗೆ ನಿಲ್ತಾರಂತೆ ಎಎಸ್ಪಿ ನಾರಾಯಣ ಭರಮನಿ. ಸಿಎಂ ಕೈ ಎತ್ತಿದ್ದಾರೆಂದು ಸ್ವಯಂ ನಿವೃತ್ತಿ ಕೋರಿದ್ದ ನಾರಾಯಣ ಭರಮನಿ ಗೃಹ ಇಲಾಖೆಗೆ ರಾಜೀನಾಮೆ ಪತ್ರ ರವಾನಿಸಿದ್ದ ಎಎಸ್ಪಿ ನಾರಾಯಣ ಭರಮನಿ. ನಾಳೆಯ ಒಳಗಾಗಿ ರಾಜೀನಾಮೆ ಪತ್ರ ವಾಪಸ್ ಪಡೆಯದಿದ್ರೆ ಅಂಗೀಕಾರ ಫಿಕ್ಸು. ರಾಜೀನಾಮೆ ಬಳಿಕ ರಾಜಕೀಯ ಎಂಟ್ರಿಗೆ ಭರಮನಿ ವೇದಿಕೆ ರೆಡಿ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಕಣಕ್ಕಿಳಿಯಲು ನಾರಾಯಣ ನಿರ್ಧಾರ. ನಾರಾಯಣ ಭರಮನಿಗೆ ಟಿಕೆಟ್ ಕೊಡುತ್ತಾ ಬಿಜೆಪಿ. ಐಪಿಎಸ್ ಅಣ್ಣಾಮಲೈ ನೋಡ್ಕೊಂಡಾದ್ರೂ ಒಂದಷ್ಟು ಪಾಠ ಕಲಿಬಹುದಾಗಿತ್ತು. ಬೆಳಗಾವಿಯಲ್ಲೇ ಹೆಚ್ಚು ಅವಧಿ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿ, ಹೀಗಾಗಿ ಬೆಳಗಾವಿ ಗ್ರಾಮೀಣದಿಂದ ಬಿಜೆಪಿ ಟಿಕೆಟ್ ಪಡೆಯುವ ಸಾಧ್ಯತೆ. ಇನ್ನೆರಡು ವರ್ಷದಲ್ಲಿ ಕ್ಷೇತ್ರದ ಮತದಾರರ ಜೊತೆ ಬೆರೆಯುವಂತಹ ಪ್ಲಾನ್ ಮಾಡಿಕೊಳ್ಳಲಾಗಿದೆ. 2 ವರ್ಷದಲ್ಲಿ ಜನಮನ ಗೆದ್ದು ಮುಂದಿನ ಎಲೆಕ್ಷನ್ ಗೆಲ್ಲೋ ಲೆಕ್ಕಾಚಾರ. ಸಿದ್ದು ವಿರುದ್ಧದ ಅವಮಾನಕ್ಕೆ ಬಿಜೆಪಿಯಿಂದ ಟಿಕೆಟ್ ಪಡೆಯೋ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ನೋಡಿ, ಪೊಲೀಸ್ ಅಧಿಕಾರಿಗಳು ಇಲಾಖೆಯಲ್ಲಿ ಪಳಗಿದಂತಲ್ಲ ರಾಜಕೀಯ ಆಟ. ಅದಕ್ಕೆ ಜೀವಂತ ನಿದರ್ಶನ ಐಪಿಎಸ್ ಅಣ್ಣಾಮಲೈ. ರಾಜ್ಯದ ಜಿಲ್ಲಾಧಿಕಾರಿಗಳು ಸಂಸದರಾಗಿದ್ದನ್ನ ಕಂಡಿದ್ದೇವೆ. ಆದರೆ ಐಪಿಎಸ್ ಅಲ್ಲಿ ಇದ್ಕೊಂಡು ರಾಜಕೀಯಕ್ಕೆ ಹೋಗಿ ಅಲ್ಲಿ ಮಖಾಡ ಮಲಗದವ್ರನ್ನು ನಾವು ನೋಡಿದ್ದೀವಿ. ಅಣ್ಣಾಮಲೈ ಅದಕ್ಕೆ ಜೀವಂತ ಉದಾಹರಣೆ. ಸಿಕ್ಕಿದ್ದ ರಾಜ್ಯಾಧ್ಯಕ್ಷ ಸ್ಥಾನವನ್ನೂ ಕಳಕೊಂಡು ರಾಷ್ಟ್ರೀಯ ಸ್ಥಾನಮಾನದ ಹಿಂದೆ ಓಡಾಡ್ತಿರ್ತಕ್ಕಂತಹ ಅಣ್ಣಾಮಲೈ. ಪಾಪ ನಮ್ಮ ಭರಮನಿ ನಮ್ಮ ಕನ್ನಡದವರು ಅನ್ನೋ ಕಾರಣಕ್ಕೋಸ್ಕರ ಕನ್ಸರ್ನಲ್ಲಿ ಒಂದು ಮಾತು ಹೇಳ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಕೈ ಎತ್ತಿದ್ರು ಅನ್ನೋ ಕಾರಣವನ್ನ ಮುಂದಿಟ್ಟುಕೊಂಡು ಇರುವ ಹುದ್ದೆಯನ್ನು ತೊರೆದು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಭರಮನಿ ಯಾವಾಗ ಮುಂದಾದ್ರೋ ಆಗಲೇ ಒಂದಷ್ಟು ವಿಚಾರಗಳ ಹರಿದಾಡ್ತು. ಭರಮನಿಯ ಸುತ್ತ ಒಂದಷ್ಟು ಕೇಸರಿ ಕಲಿಗಳು ಓಡಾಡ್ತಿದ್ದಾರೆ ಅಂತ. ನಾನಾ ಆಫರ್ ಪತ್ರವನ್ನ ಕೈಯಲ್ಲಿಟ್ಕೊಂಡು ಭರಮನಿ ಮನೆ ಮುಂದೆ ನಿಂತ್ಕೊಂಡು ಭರಮನಿಯನ್ನ ಕನ್ವಿನ್ಸ್ ಮಾಡೋದಕ್ಕೆ ಕಾಯ್ತಿದ್ದಾರೆ ಅಂತ ಹೇಳಿ ಸಾಕಷ್ಟು ಊಹಾಪೋಹಗಳು ಹರಿದಾಡ್ತು. ಈಗ ಬರ್ತಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಸಿಎಂ ಸಿದ್ದರಾಮಯ್ಯನವರು ಕೈ ಎತ್ತಿದ್ರು ಅನ್ನುವಂತಹ ಒಂದು ಕಾರಣ ತನ್ನ ರಾಜಕೀಯ ವರ್ಚಸ್ಸನ್ನ ಪ್ರಾಥಮಿಕವಾಗಿ ಗಟ್ಟಿಗೊಳಿಸಬಹುದು ಎನ್ನುವಂಥ ಇರಾದೆ ಈ ಪೊಲೀಸ್ ಆಫೀಸರ್ದು, ಜೊತೆಗೆ ಇವರನ್ನು ಅಪ್ರೋಚ್ ಮಾಡಿರ್ತಕ್ಕಂಥ ಕೆಲ ರಾಜಕಾರಣಿಗಳದ್ದು ಎನ್ನುವಂಥ ವಿಚಾರವೂ ಕೂಡ ಚರ್ಚೆ ಆಗ್ತಾ ಇದೆ. ಇದನ್ನೇ ಮುಂದಿಟ್ಟುಕೊಂಡು ಎಲೆಕ್ಷನ್ಗೆ ನಿಂತುಕೊಂಡ್ರೆ ಹೆಂಗೆ ಎನ್ನುವಂಥ ಲೆಕ್ಕಾಚಾರ. ಸೊ ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲಿ ಅಲ್ಲಿನ ಸಮಾವೇಶಕ್ಕೆ ಏಕಾಏಕಿ ಒಂದಷ್ಟು ಅಪರಿಚಿತರು ನುಗ್ತಾರೆ. ಅದರಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು. ಆ ಕಾರ್ಯಕರ್ತರುಗಳ ಪೈಕಿ ಮಹಿಳೆಯರಿದ್ರು ಎನ್ನುವಂಥ ಕಾರಣಕ್ಕೋಸ್ಕರ ಪ್ರೋಟೋಕಾಲ್ ಬ್ರೇಕ್ ಆಗಿದೆ ಎನ್ನುವಂಥ ಕಾರಣವನ್ನು ಮುಂದಿಟ್ಟುಕೊಂಡು ಭಾವೋದ್ರೇಕವನ್ನು ನಿಯಂತ್ರಿಸಿಕೊಳ್ಳಲಾಗದೆ ಸಿಎಂ ಸಿದ್ದರಾಮಯ್ಯನವರು ಕೈ ಎತ್ತಿಬಿಟ್ರು. ಅದಾದ ನಂತರ ಸಿಎಂ ಸಿದ್ದರಾಮಯ್ಯನವರು ಆ ವಿಚಾರವಾಗಿ ಎಲ್ಲಿಯೂ ಕೂಡ ಕ್ಲಾರಿಟಿಯನ್ನು ಕೊಡಲಿಲ್ಲ. ಸಿಎಂ ಸಿದ್ದರಾಮಯ್ಯರ ಬೆಂಬಲಿಗ ಆಪ್ತ ಶಾಸಕರು, ಸಚಿವರು ಒಂದಷ್ಟು ಹೇಳಿಕೆಯನ್ನು ಕೊಟ್ಟರು. ಅದನ್ನು ಹೊರತುಪಡಿಸಿದರೆ ಇನ್ಯಾವ ಚರ್ಚೆಯೂ ಕೂಡ ಆಗಲಿಲ್ಲ. ಆ ಕೈ ಎತ್ತಲ್ಪಟ್ಟಂತಹ ಭರಮನಿ ಸಾಹೇಬರು ಅವರು ಹಂತ ಹಂತವಾಗಿ ಉನ್ನತ ಹುದ್ದೆಗೆ ಏರಿದಂಥ ಒಬ್ಬ ಪೊಲೀಸ್ ಅಧಿಕಾರಿ. ಆರಂಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಪೊಲೀಸ್ ಇಲಾಖೆಗೆ ಎಂಟ್ರಿ ಆಗಿ ಈಗ ಬಹುದೊಡ್ಡ ಜವಾಬ್ದಾರಿಯನ್ನು ಗಿಟ್ಟಿಸಿಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ಅತಿ ಹೆಚ್ಚು ಅವರ ಸರ್ವಿಸ್ ಆಗಿರ್ತಕ್ಕಂಥದ್ದು. ಸೊ ಈ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಒಂದು ವೇಳೆ ರಾಜೀನಾಮೆ ಕೊಟ್ಟು ಅವರು ಸ್ವತಂತ್ರರಾಗಿ ಮನೇಲಿ ಕೂತ್ಕೋತಾರೆ ಅಂತ ಅಂದುಕೊಂಡವರಿಗೆ ಅದು ಭ್ರಮೆ ಅನ್ನೋದು ಗೊತ್ತಾಗಿದೆ. ಅವರು ಸ್ವತಂತ್ರರಾಗಿ ಮನೇಲಿ ಕೂತ್ಕೊಳ್ಳಲ್ಲ, ರಾಜಕೀಯ ಎಂಟ್ರಿ ಕೊಡ್ತಾರೆ. ಹಾಗಾದರೆ ಅವರು ಕಾಂಗ್ರೆಸ್ಸಿಗೆ ಬರ್ತಾರೋ ಅಥವಾ ಕನ್ಫ್ಯೂಷನ್ ಸಿದ್ಧಾಂತದಲ್ಲಿ ವಿಲವಿಲ ಒದ್ದಾಡ್ತಾ ಇರುವಂತಹ JDSಗೆ ಹೋಗ್ತಾರೋ ಅಥವಾ ರಾಷ್ಟ್ರೀಯತೆ ಮತ್ತು ಹಿಂದುತ್ವದ ಜಪಿಸುವಂತಹ ಬಿಜೆಪಿಗೆ ಹೋಗ್ತಾರೋ, ಇದು ಸವಾಲು. ಕನ್ನಡಿಗರಿಗೆ ಇದು ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇದೆ. ಆದರೆ ಭರಮನಿಯನ್ನ ಸಂಪರ್ಕ ಮಾಡ್ತಾ ಇರುವಂತಹ ರಾಜಕಾರಣಿಗಳ ಪೈಕಿ ಹೆಚ್ಚಿನವರು ಬಿಜೆಪಿಗರು ಎನ್ನುವಂಥ ಸುಳಿವಿದೆಯಲ್ಲ, ಇವರು ಕಮಲದ ಕದ ತಟ್ಟಿ ಕಮಲ ಬಂಗಲೆಗೆ ಹೋಗಿ ಜಾಯಿನ್ ಆಗಬಹುದು ಎನ್ನುವಂಥ ಸಂದೇಶವನ್ನು ಕಳಿಸ್ತಾ ಇದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.